ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಹೊರಟಿದ್ದೀನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ವಿಡಿಯೋನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೊರಟಿದ್ದೀನಿ ಅಂತ. ಹಾಗೆ ಹುಡುಗರೆಲ್ಲ ಪ್ಲಾನ್ ಮಾಡಿಕೊಂಡು ಇಬ್ಬರು ಹೊಸ ಕಾರ್ ತೊಗೊಂಡಿದ್ರು. ನನ್ನ ಕಸಿನ್ ಮತ್ತು ನನ್ನ ಫ್ರೆಂಡು ಎರಡು ಹೈರೈಡರ್ ಎತ್ಕೊಂಡು ಡೈರೆಕ್ಟ್ ಹೊರಟಿದೆ ಮೈಸೂರು ಕಡೆ ಆನ್ ದ ವೇ ಹೋಗ್ತಾ ಇದ್ದೋ. ಏನು ನಮ್ಮ ಹುಡುಗ ಡ್ರೈವಿಂಗೇ ಬರಲ್ಲ ಅಂತ ಹೇಳ್ತಿದ್ದೋ, ನೆಕ್ಸ್ಟ್ ಲೆವೆಲಾಗಿ ಡ್ರೈವಿಂಗ್ ಮಾಡ್ತಿದ್ದ. ಹಾಗೆ ನನ್ನ ಕಸಿನು ಹೊಸ ಕಾರ್ ತೊಗೊಂಡಿದ್ರು. ಲಾಂಗ್ ಡ್ರೈವ್ ಎಲ್ಲೂ ಹೋಗಿರಲಿಲ್ಲ ನಾವೆಲ್ಲ. ಸರಿ ಅಂದ್ಬಿಟ್ಟು ಡೈರೆಕ್ಟ್ ನೆಕ್ಸ್ಟು ನಾವು ರೀಚ್ ಆಗಿದ್ದೆ ಮೈಸೂರಿಗೆ ರೀಚ್ ಆಗಿಬಿಟ್ಟು ಏನು ಮಾಡೋದು ಗೊತ್ತಾ, ಮಿಡ್ ನೈಟ್ ರೀಚ್ ಆದ. ಏನ್ರಿ ಮಾಡೋದು, ಒಂದು ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಖಾಲಿಯಾಗಿತ್ತು, ಪೆಟ್ರೋಲ್ ಹಾಕ್ಸ್ಕೊಂಡು ಒಂದು 2-3 ನಮ್ಮ ಹುಡುಗರು ಮಾಡೋಕ್ಕೋದ್ರು. ಅದೆಲ್ಲ ಮಾಡಿ ಫುಲ್ ಟ್ಯಾಂಕ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಪ್ಲ್ಯಾನ್ ಅಂತ ಯೋಚನೆ ಮಾಡ್ಕೊಂಡಾಗ ಅವಾಗ ಗೊತ್ತಾಯಿತು ಎಲ್ಲ ಕೊಟ್ಟಿರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಆ್ಯಕ್ಚುಲಿ ಪ್ಲ್ಯಾನ್ ಆಗಿತ್ತು, ಸುಮ್ಮನೆ ನಿಮಗೆ ಫನ್ ಮಾಡಿದ್ದು. ಆ್ಯಕ್ಚುಲಿ ಅಲ್ಲಿಂದ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ನಮ್ಮ ಹುಡುಗರ ಹತ್ರ ಫನ್ ಮಾಡಿಕೊಂಡು ನೆಕ್ಸ್ಟು ಹೊರಟಿದೆ ವಿರಾಜಪೇಟೆ ಹುಣಸೂರು ರೋಡು. ಹೋಗ್ತಾ ನಮ್ಗೆ ಯಾರು ಸಿಕ್ಕಿದ್ರು ನೋಡಿ, ಹಂಗೆ ಶಾಕ್ ಆಗೋಯ್ತು. ನೋಡಿದ್ರಲ್ಲ ಯಾರು ಸಿಕ್ಕಿದ್ರು ಅಂತ, ಗಜಪಡೆ. ಅವ್ರನ್ನ ನೋಡ್ಕೊಂಡು ಡೈರೆಕ್ಟ್ ನೆಕ್ಸ್ಟ್ ರೀಚ್ ಆಗಿದ್ದೆ ಕೊಟ್ಟಿಯೂರಿಗೆ ರೀಚ್ ಆಗಿ ಎಲ್ಲ ಫ್ರೆಶ್ ಅಪ್ ಆಗಿ ಲೈನ್ ನಿಂತ್ಕೊಂಡೋಗುರು. ಆಹಾಹಾ, ಜನ ಅಂದರೆ ಜನ ಸಾಗರ. ನೆಕ್ಸ್ಟ್ ಲೆವೆಲ್ ಜನ ಗುರು. ಆ ಜನಗಳ ಮಧ್ಯೆ ಹಂಗೋ ಹಿಂಗೋ ತಳ್ಳಿ ಬಿದ್ದು ಎದ್ದು ಫೈನಲ್ ಆಗಿ ದೇವಸ್ಥಾನದ ಹತ್ತತ್ರ ಬಂದು, ನಿಜವಾಗ್ಲೂ ಇಲ್ಲಿನ ಜನಗಳು ನೋಡಿ ನನಗಂತೂ ಆಶ್ಚರ್ಯ ಆಗೋಯ್ತು. ದೇವ್ರ ಮೇಲೆ ಇಷ್ಟು ಜನಕ್ಕೆ ಭಕ್ತಿ ಇದೆ ಅಂತ ತುಂಬಾ ಸಾಬೀತು ಮಾಡ್ಬಿಟ್ರು ಜನಗಳು. ಅದ್ರಲ್ಲಂತೂ ನಮ್ಮ ಕಡೆ ಹೇಳ್ತಾರೆ, ತಟ್ಟೆ ಹೆಸರು ತಟ್ಟೆ ಕೆಳಗಡೆ ಬೀಳಲ್ಲ ಅಂತ. ಆ ತರ ಆ ತರ ಜನ ಗುರು. ಆಹಾ, ನೆಕ್ಸ್ಟ್ ಲೆವೆಲ್ ಜನ. ಆ ಜನಗಳ ಮಧ್ಯೆ ಹಿಂಗೋ ಮಾಡಿ ದೇವ್ರ ದರ್ಶನ ಮಾಡಿ ನೆಕ್ಸ್ಟ್ ನಿಲ್ಸಿದ್ದೆ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೈಸೂರು ಕಡೆ ಬಂದು. ಆ ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್, ಸೂಪರ್ ವೆದರ್ ಗುರು. ವೆದರ್ ಎಲ್ಲ ನೋಡ್ಕೊಂಡು ಹಂಗೆ ರೋಡ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಫೈನಲಿ ರೀಚ್ ಆಗಿದ್ದೆ ಮೈಸೂರು ಪ್ಯಾಲೇಸ್ಗೆ. ಏನೋ ನಾನಂತೂ ತುಂಬಾ ಸರಿ ನೋಡ್ಬಿಟ್ಟಿದ್ದೀನಿ. ನಮ್ಮ ಹುಡುಗರು ಮೈಸೂರು ಪ್ಯಾಲೇಸ್ ನೋಡ್ಲೇಬೇಕು, ಲೈಟಿಂಗ್ಸ್ ನೋಡ್ಬೇಕು ಅಂತ ಹಠ ಮಾಡಿದ್ರು. ಹೋಗಿ ಲೈಟಿಂಗ್ಸ್ ನೋಡೋಣ ಅಂತ ನೋಡ್ದು, ಇನ್ನ ಲೇಟ್ ಆಗಿತ್ತು. ಸರಿ ಆಯ್ತು, ಇನ್ನೇನ್ ಮಾಡೋಣ ಅಂತ ಅಲ್ಲಿ ಸುತ್ತೆಲ್ಲ ಓಡಾಡ್ಕೊಂಡು ಲೈನ್ ನೋಡ್ಕೊಂಡು ನಮ್ಮ ಹುಡುಗರೆಲ್ಲ ಫನ್ ಮಾಡ್ಕೊಂಡು ಆರಾಮಾಗಿ ನಿಂತಿದ್ರು. ಫೈನಲ್ ಆಗಿ ಲೈಟಿಂಗ್ ಹಾಕೋ ಟೈಮ್ ಬಂತು 7 o'clock. ಹಂಗೆ ಲೈಟಿಂಗ್ ನೋಡ್ಕೊಂಡು ಒಂದು ಸೆಲ್ಫಿ ಹೊಡ್ಕೊಂಡು ಇವತ್ತಿನ ಡೇನ ಕಂಪ್ಲೀಟ್ ಮಾಡಿ ಬ್ಯಾಕ್ ಟು ವರ್ಕ್ ಅಂತ ಬೆಂಗಳೂರು ಕಡೆ ಬಂದು ಮತ್ತೆ ಸಿಗೋಣ. ಬಾಯ್ ಲವ್ ಯು ಆಲ್, ಸಿ ಯು.